ಮದುವೆ ಈ ಮದುವೆಯಲ್ಲಿ ಯಾವ ಅಡೆತಡೆಗಳಾಗದಂತೆ ನನ್ನ ತಂಗಿಯ ಮದುವೆ ಒಳ್ಳೆ ವಿಜೃಂಭಣೆಯಿಂದ ಆಗುವಂತೆ ಮಾಡಪ್ಪ. ಏನು ಪೆಂಡಲು ಸೊಟ್ಟ, ಏನು ಮದುವೆ ಸೊಟ್ಟ, ಸೊಟ್ಟಿನ ಮುಂದೆ ತೊಟ್ಟ, ತಟ್ಟಿನ ಮೇಲೆ ಮಂದಿ ಅರೇಂಜ್ಮೆಂಟ್ ಚಲೋ ಮಾಡ್ಯಾನ್ರಿ ಅವತ್ತು. ಹೌದು ಮುಕಡಪ್ಪ, ಬಡವನಾದ್ರು ನಮ್ಮ ಲೆವೆಲ್ ತಕ್ಕಂತೆ ಅರೇಂಜ್ಮೆಂಟ್ ಅನ್ನಾದ್ರೂ ಮಾಡ್ರ ಬಡವ ಅದ್ರ ತಕ್ಕಂತೆ ಮಾಡ್ಯಾನ್ರಿ. ನೋಡು ಮುಕಡಪ್ಪ, ಧರಣಿ ಗೌಡ್ರು, ಶಿವನ ಗೌಡ್ರು, ಪಾಟೀಲ್ ಗೌಡ್ರು ಎಲ್ಲಾ ಗೌಡ್ರು ನಮ್ಮ ಮನೆಗೆ ಬರ್ತಿರ ಬರೋ ಅವ್ರನ್ನಾದ್ರೂ ಸ್ವಾಗತ ಮಾಡಿ ಒಳಗಡೆ ಕಳಿಸುವ ಕೆಲಸ ನಿನ್ನದಿ ನೋಡು. ಧನ್ಯರ ನಂದೇನ್ರಿ ಕೆಲಸ, ಮೊದ್ಲ ನಿಮ್ಮ ಕೈಯಾಗಿನ ಕಾರ್ಕೊಣಿಕೆ ಕೆಲಸ. ಬಾಗಲಾಗ ನಿಂದ್ರದು ಬಂದವ್ರನ್ನ ಹೊಡೆದು ಒಳ ಕಳ್ಸೋದು, ಬಂದವ್ರನ್ನ ಹೊಡೆದು ಒಳ ಕಳ್ಸೋದು. ಹೊಡಿದಂದ್ರೆ ಎಲ್ಲಿ ಮಗಡ ಮೊದ್ಲ ಕೆಟ್ಟ ಬ್ಯಾಸಿಗೆ ಬಿಸಲ್ರಿ, ಬಸ್ ಬಿಸಿಲಾಗ ಬರಾಗ ಬೆವಂತ ಗಬ್ಬು ನಾರ್ಕೋತ್ ಬರ್ತಿರ್ತಾರು. ಬಾಗಲ್ದಾಗ ನೀ ಸೇಂಟ್ ಬಾಟ್ಲಿ ಒಂದು ಪರ್ ಹೊಡೆದೈತೆ ಹೋಗೋರಿ, ಮದುವೆ ಮಂಟಪದ ಒಳಗೆ ಬರ ಕಮ್ 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 ನಾರ್ಕೋತ್ ಬರ್ತಾರಿ. ಬುದ್ಧಿ ಬಹಳ ಚುರುಕಾಗೈತಿ ಆ ಮಗಡ. ಈಗ ದಿವಸ 3 ಬಿಟ್ರೆ ಲದ್ದಿ ತಿಂತೈತಿ, ಅದಕ್ಕೆ ಇಟ್ಟು ಚುರುಕಾಗೈತಿ ನೋಡ. ಮಹೇಶ ಬಾರಪ್ಪ, ಮುಂದಿನ ಏರು ಪಟ ಬೇಗನೆ ಮಾಡಪ್ಪ. ಅಂದ್ರೆ ಎಲ್ಲಾರು ಬಂದಾರು, ನಿಮ್ಮ ಹಿರಿಮನಿ ಲಂಗುಟಿ ಗೌಡ್ರು ಒಬ್ಬರ ಬಂದಿಲ್ಲ ನೋಡ್ರಿ. ಬರಾಕತ್ತಾರ ಅಲ್ಲಿ ಬಂದ್ರು ನೋಡು. ನಮಸ್ಕಾರ. ನಮಸ್ಕಾರಮ್ಮ. ನೀನು ಶಿವರಾಜಪ್ಪನ ಮಗಳಲ್ಲವೇನು? ಹೌದ್ರಿ. ನಿಮ್ಮ ತಂದೆಯವರು ಮದುವೆಗೆ ಬರ್ಲಿಲ್ಲಮ್ಮ? ನಮ್ ತಂದೆಯವ್ರಿ ಸ್ವಲ್ಪ ಅರ್ಜೆಂಟ್ ಕೆಲಸ ಆತಿ ಅಂತ ಹೊರಗಡೆ ಹೋಗ್ಯಾರ್ರಿ, ನನ್ನನ್ನು ಕಳ್ಸಿಕೊಟ್ಟಿದಾರ, ನಾನು ಬಂದೇನ್ರಿ. ಆಹಾ, ನನಗ ಆವಾಗಲೇ ಫೋನ್ಯಾಗ ವಿಶೇಷ ಕೆಲಸ ಇತ್ತು ಅಂತ ಹೇಳ್ತಾ ಇದ್ರು. ಬಹಳ ಸಂತೋಷ, ಬಹಳ ಸಂತೋಷ. ಯಾಕ್ಲಿ ಅದಕ್ಕೆ ನಿನಗೆ ಸಾರ್ಕ ಮನುಷ್ಯನ ಮಗ ಅಲ್ಲ ಅಂತ ಮಗನ. ಮದುವೆ ಮುಹೂರ್ತ ಸಮಾರಂಭ ಕಾರ್ಯಕ್ರಮಕ್ಕಿಂತ ಹುಡುಗಿನ ನಾನು ಕೂಡ ಡ್ಯಾನ್ಸ್ ಮಾಡಕ್ ಕರ್ಕೊಂಡು ಮಾಡಿರಲ್ಲ. ಇವಳು ಯಾರಂತ ತಿಳಿದುಕೊಂಡ್ರಿವಿಯೋ? ಈ ಕ್ಯಾಕಿನ ಅಲ್ಲನ್ರಿ, ಯಾವಕ್ಕೋ ಜಮಕಣಿ ಲಾಯ್ಸಿದಾಗ ನೀವು ನಾವು ಇಬ್ರು ಕೈ ಹಿಡಿದು ಕುಣಿಯಾಕ ಮಕ್ಕಡಪ್ಪ. ಅಯ್ಯೋ ಯಾಕ ಹೆಂಗ ಅನ್ಸೋದೈತಿ ನಿನಗ? ಕುಣಿಯಾಕ ಸಾಕತೈತಿ. ರೂಢಿ ಐತ ನಿನಗ? ಅಯ್ಯೋ ಏ ಮುಕಡಪ್ಪ, ಗೌಡ್ರು, ಲಂಗೋಟಿ ಗೌಡ್ರು, ಹಿರೇಮನಿ ಗೌಡ್ರು ಅವರು ಬರ್ತಾರನ್ರಿ. ಅವರ ಮಗಳು ಇವಳು. ಇವ್ರು ಲಂಗುಟ್ಟಿಗವ್ರು ಹಿರಿಮಗಳ್ರ. ಅಯ್ಯೋ ನಾನು ಮನೆಗೆ ಬಂದಾಗ ಇಟ್ಟಿದ್ದೇವ, ಚಡ್ಡಿ ಮೇಲೆ ಗೊಣ್ಣೆ ಓಡಿಸ್ಕೋತ ಓಡಾಡ್ತಿದ್ದಿ. ಈಗ ಹಿಡ್ದಮ್ಮ ಇಟ್ಟುದಾಗಿಲ್ಲ, ನಿಮ್ಮಪ್ಪ ನಿನ್ನ ಹೊಟ್ಟೆಗೆ ಏನು ಹಾಕಿ ಬೆಳೆಸ್ಯಾನಂತೀನಿ ನಾನು. ನೀವೇನ್ ತಿಂತಾರಿ? ನಾವ ಹರೆ ಹೊತ್ತದ್ದು ಹೆಣ್ಮಕ್ಳು ರೋಡ್ ದಂಡಿಗೆ ಬಿಸಿ ಇಟ್ಟಿರ್ತಾರಲ್ಲ, ಒಂದು ಗ್ಲಾಸ್ ಹಾಲು ತೊಗೊಂಡು ಹಾಲ್ನಾಗ ಹಾಕಿ ಗಾರ್ ತಿರ್ಬೇಡಿ ಗಟ 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 ಕುಡಿತೀವಿ. ಕುಡುವ ಹಿಂಗದೇರಿ ನೀವು. ನೀವೇನು ತಿಂತೀರಿ? ನಾವು ಅನ್ನ ಸಾರ ತಿಂತೀವಿ. ಅನ್ನ ಸಾರ ತಿಂದು ಈ ನಮ್ಮ ಮನೆ ಮೇ ಬೆಳಿಸ್ಯವ, ಇನ್ನು ಅದನ್ನು ತಿಂದರಿ. ಎಷ್ಟು ಮಾತು ಹೋಗ್ತೇವ ದೇವ್ರು ನಿನ್ನ ಮೈಯಾಗ ಎಲ್ಲವರು ಜೋಡಿ. ಏಯಪ್ಪ ಬಿಟ್ಟ ಬರ್ದನ. ನಮಸ್ಕಾರ ರೀ ದೇಸಾಯಿ ಅವರೇ. ನಮಸ್ಕಾರಮ್ಮ. ನೀನು ಮುಕಡಪ್ಪನ ಮಗಳಲ್ಲವೇನು? ಹೌದ್ರಿ. ಅಲ್ರಿ ಮಂಗ್ಯಾನ ಮಗಳಿಗೆ. ಹೌದ್ ನೋಡ್ರಿ ದೇಸಾಯಿ ಅವ್ರಿ, ನಮ್ಮ ಅಪ್ಪ ಮಂಗ್ಯಾರಿ, ನಮ್ಮ ಮಂಗ್ಯಾನ ಮರಿರಿ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಬಂಗಾರಿ. ಸಿಂಗಾರಿ. ನೋಡಪ್ಪ, ನಿಮ್ಮಪ್ಪ ನಿನಗೆ ಶಾಲೆಯನ್ನಾದ್ರೂ ಕಲಿಸಿದ್ದಾನೇನು? ಏನ್ ಕಲ್ಸತ್ರಿ ನಮ್ಮಪ್ಪ? ನಮ್ಮಪ್ಪ ನಾ ಸಾಲಿಗೆ ಹಚ್ಕೊಟ್ಟಿಲ್ರಿ. ಅಲ್ಲೋ ಮುಕಡಪ್ಪ, ಕೀರ್ತಿಗೊಬ್ಬ ಮಗನಿಲ್ಲ, ಆರ್ತಿಗೊಬ್ಬಳ ಮಗಳಿದ್ದಾಳೆ, ಇವಳಾದ್ರೂ ಸಾಲಿ ಕಲಿಸಬಾರದೇನೋ ಬಡವ? ಮನುಷ್ಯನ ಮಗ ಯಾಕಲಾ ಅಂತ ನೀವು ನಾನು ಬೇದ್ರಿ ಅಡ್ಡಿಲ್ಲದನ್ಯಾರ. ಸಾಲಿ 3 ತಿಂಗಳಿಂದ ಪಾಟಿ ಚೀಲ ಕೊಟ್ಟ ಸಾಲಿ ಕಲಿಸಿದೆ. ಸಾಲಿಯಾಗ ಕಾಲಿದು ಹಿಡ್ದೊಟ್ಟ ತಡ, ಸಾಲಿ ಹೆಣ್ಮಸ್ರು ಓಡೋದು ಇನ್ನೂ ತಕ ಸಾಲಿಗೆ ಬಂದಿಲ್ಲ. ಇಲ್ಲ ನೋಡಮ್ಮ ಬಂಗಾರಮ್ಮ, ಈ ನಿನ್ನ ಅಪ್ಪ ಸಾಲಿ ಕಲಿಸಿದ್ರೆ ಏನಾಯ್ತು? ನಿನ್ನ ಸಾಲಿಗೆ ಖರ್ಚಿಗೆ ಹಣ ಎಷ್ಟು ಬೇಕೋ ನಾನು ಕೊಡುತ್ತೇನೆ. ನೀನಾದ್ರೂ ಚೆನ್ನಾಗಿ ಶಾಲೆಯನ್ನಾದ್ರೂ ಕಲಿತು ದೊಡ್ಡ ವಿದ್ಯಾವಂತರಾದ್ರೂ ಆಗಮ್ಮ.
ಆಯ್ತ್ರಿ ದೇಸವ್ರಿ. ದೊಡ್ಡ ಕಬ್ಬಿನ ಕಸ ಗುದ್ದು ಅಂತ ಆಗಮ್ಮ ಏನು ಸಾಲಿಗೆ ಹೋಗ್ತಾಳಂತೆ ತಂಗಿ. ಬಂಗಾರಮ್ಮ, ಒಳಗಡೆ ಹೋಗಿ ಬೇಗನೆ ಮದುಮಗಳನ್ನು ಕರೆದುಕೊಂಡು ಬರಮ್ಮ. ಆಯ್ತಣ್ಣ. ತಂಗಿ ಆಕಿನ ಕರ್ಕೊಂಡು ಬಾ. ರಾಜಾದಿ ರಾಜ ರಾಜಮಾರ್ ಮನ್ಮಥನಾಗಿರುವನು ನನ್ನ ಕುಮಾರನು. ನೀವು ಹೇಳಿದೆ ಕರೆಕ್ಟ್. ಹಂಗ ಮಣ್ಣು ಮೆತ್ತವನಾಗ್ಯಾಡ ಮನ್ಮಥ ಮಣ್ಣು ಮಥ ಅದ ಮಥ. ಮದುಮಗಳು ಇನ್ನೂ ಬರ್ತಿಲ್ಲ. ಮುಕಡಪ್ಪ, ಏ ಮುಕಡಪ್ಪ, ಏ ಜೋಡಿ ಹಂಗೈತೋ ಮಗನ. ನಾ ಎಲ್ಲಿ ಜೋಡಿ ಜೋಡಾಗ್ಯಾವಣಂತೀನಿ. ಜೋಡಿ ಕೊರದಂಗಿಲ್ಲ. ಏ ಜೋಡಿ ನನಗಿಂತ ಜೋಡ್ ಆಗ್ಬೇಕಾಗ್ತಾವ. ನಾಲಾಯಕ ನನ್ನ ಮಗನ. ಆಚಾರ್ಯಗೆ ಹೇಳಿ ಬಂದ್ರಿ ಮತ್ತ ಅವಿಲ್ಲವೋ? ಆಚಾರ್ಯ ಹೇಳಿ. ಆಚಾರ್ಯ ಏ ಆಚಾರ್ಯ ಟೈಮ್ ಮಾರೋ ಯಪ್ಪ. ಅಯ್ಯೋ ಶಿವನೇ ಶಂಭುಲಿಂಗ ಹರ ಹರ ಗಂಗಾಧರ. ಧನ್ಯರ ಬರ್ರಿ. ಆಚಾರ್ಯ ಬರ್ತಾನ ನೋಡ್ರಿ, ಬಂದ ನೋಡ್ರಿ ಆಚಾರ್ಯ. ಆ ಹೇಮರಡ್ಡಿ ನೀನೇ ಮಲ್ಲಮ್ಮ ನಿನ್ನ ಮದುವೆ ಮಾಡಿ ಕೊಟ್ಟಾರವ ಜಾಮ ದಂಡೆಗೆ ಹರಗಿ ಒಂದು ಗುಮ ಆತೇನ. ಯಾಕ ಹೇಮರೆಡ್ಡಿ ಮಲ್ಲಮ್ಮನ ಜಮದಗ್ನಿ ಕೊಟ್ಟು ಮದುವೆ ಮಾಡ್ಯಾರನ. ಮತ್ತೆ ಯಾರಿಗೆ ಕೊಟ್ಟಾರು? ಹೂಚ್ ಬರಮ್ ರೆಡ್ಡಿ ಕೊಟ್ಟು ಮದುವೆ ಮಾಡ್ಯಾರ. ತಪ್ಪಾದ್ರ ಕ್ಷಮಿಸ್ಬಿಡುವ. ಅವಳಕಿನ ಮಾಡಿ ಹೋಗ್ಯಾಳಕಿ. ಯಾರ? ನಮ್ಮಪ್ಪನ ಅವ್ವ. ಆಕಿನ ನಂಬಬೇಡ. ಆಕಿನ ನಂಬೆ ಇಲ್ಲಿ ಬಂದದ್ದು ಬೇಡ. ಮತ್ತ ಎಲ್ಲ ಎಬಡ ತಿಬಡ ಆಗೈತೇನ. ಮತ್ ಬಂದಿಯಲ್ಲಪ್ಪ ಎಬಡ ತೆಬಡ ಮಾಡಾಕ. ಇನ್ನು ಸುರ್ರ ಎಬಡ ತಬಡನ ಏನ? ಬಡ ಬಡ ಕೇಳಕ ಏನೇನು ಬೇಕು? ನನಗೆ ಏನ್ ಬೇಕಂದೇನ? ಏ ನನ್ನ ತಾಯಿ ನೀದ ಯವ್ವ, ಏ ನನ್ನ ಜಾತ್ರೆಗ 3 ದಿವಸ ಜಾತ್ರೆ ಚೆನ್ನಾಗಿ ಆಗಾರ ಬಂದ್ರೆ ನಡೀತಿತ್ತು, ಡಬ್ಬಿ ತುಂಬ್ತಿತ್ತು. ನನ್ನ ತಾಯಿ ಯವ್ವ ಅಂದ್ರೆ ಕೆಸಬಾಯಿ ಬೇಡ್ಕೊಳಕ್ ಬಂದೇನಿ ಇಲ್ಲಿ. ಮತ್ ನೀನು ನಿನಗ ಈಗ ಮದುವೆ ಕಾರ್ಯಕ್ರಮಕ್ಕೆ ಏನೇನು ಬೇಕಾಕತ್ತಿ ಕೇಳ್ಪ ಅಂತ ಹಿಂಗಂದ್ಯಾ? ಎಲ್ಲ ಎಬಡ ತಿಬಡ ಆಗೈತೆ ಅಂದೇನ? ಆಗೈತಿ. ಎಲ್ಲಾರು ಬಂದಾರನ? ಎಲ್ಲ ಬಂದಾರ. ನನ್ನ ಕೈಯಾಗ ಗಡಿಯಾಳೆಲ್ಲ ಟೈಮರ್ ಆಗೈತಿ. ಹೊಡೆಯಪ್ಪ ಮತ್ತೆ ತಡಮಣ್ಣು ಶುರು ಮಣ್ಣು ಶುರು ಮಾಡ. ಮತ್ತ ಈಕಿ ಬಂದಾಳನ? ಯಾವ ಮತ್ತ ಈಕಿ ಬಂದಾಳ? ಯಾವಕ್ಕೋ ನಿಮ್ಮಕ್ಕೋ ಒಳಗದಾಳು ರುಬ್ಬಾಕತ್ತಾಳು. ಆಕಿನ ಬರೀ ರುಬ್ಬಕ. ಅದಕ್ಕೆ ಹಚ್ಚದ. ಮತ್ತೆ ಎಲ್ಲಾರು ಬಂದಾರನ? ಎಲ್ಲ ಬಂದಾರಲ್ಲ. ಮತ್ತೆ ತಡಮಣ್ಣು ಸುರುಮಣ್ಣನ? ಶುರು ಮಾಡ. ಮತ್ತ ಈಕಿ ಬಂದಾಳ? ಹೊಡೆ ಮರ ಮಾತಿಗೆ ಬಿದ್ದು ನಿಂತಾಗ ಈಗ ಬಂದಾಳ ಯಾವ ಕೆರೆ ಅದ ನಮ್ಮಕ್ಕೋ. ನಿಮಗೆ ಸುದ್ದಿ ಕೇಳಿಲ್ಲ ಅಲ್ಲೇನೆ. ಏನಾಗೈತೋ? 3 ತಿಂಗಳಾತ್ಲೆ ಸಂಡಾ ಸೆಟ್ ಪಾಯ್ಕಾನಿಂದ ಹೊರಗೆ ಬಂದಿಲ್ಲ ಆಕಿ. ಬರೇ ಆಕಿಗೆ ಹಂಗ ಹತ್ತದ ತಿರ್ಸಿ ಎಲ್ಲಾರು ಬಂದಾರನ? ಎಲ್ಲ ಬಂದಾರ. ಮತ್ತೆ ತಡಮಣ್ಣು ಮತ್ತ ಶುರು ಮಾಡ್ಲಿ ಮಾಡಿ ಶುರು ಮಾಡ. ಮತ್ತ ಮತ್ತೆ ಯಾವಾಗಿನ ತಂದೆ ಅದ ತಿರಿಂಗಿ ಮಿನಿಂಗ್ ಟಿಶ್ಯಾ ತಿಲಿಂಗ್ ಮೇಲೆ ಟಿಶ್ಯಾ ಬಂದಲ್ಲ. ಟಿಶ್ಯಾ ಬಂದೈತ್ಯ. ಅದು ಬಂದಾಗ ನಮಗ ಬರ್ತೈತಿ. ಅದು ಬರ್ದ್ರೆ ಇದು ಬರಂಗಿಲ್ಲ.
ಎಲ್ಲೇ ಮಾಡ್ಬಿಟ್ಟು ಆಚಾರ್ಯ ಗಂಟು ಬಿದ್ದು ಮತ್ತೇನು ಬೇಕು ಬೇಡ್ಕ ಎಲ್ಲರೂ ಬಂದ್ರ ಹ. ಬರೋಬರಿ ಆತಿ ಸೋಬಾನ್ ಪದ ಹಾಡವ್ರು ನೀ ಅನ್ನಕ್ ಹೋಗ್ಬೇಡ ಮತ್ ಮಿಸ್ಟೇಕ್ ಆಕೈತಿ ಅದ ಹಾಡವ್ರು ಬಂದಾರಲ್ಲ ಕ ಕ ಕ ಕ ಕ ಕರೆಸಂತೆ ತಂಗಿ ಏ ಪುಟಿ ಮೊನ್ನೆ ಕಬಿನ್ಯಾಗ ನೀನು ಕಳ್ಳಿ ಮನಿ ಮಲ್ಲವ ಕೂಡಿ ಕಸ ತೆಗ್ಯಾಕತ್ತೀರಿ ಹಾ ತೆಗಿಯಾಕತ್ತಿದೀಪ. ಈ ಹಾಡ ಹಿಂಗ ಹಾಡ್ಬೇಕು ನೋಡ್ ತಂಗಿ ಅಂತ ನೀವು ಸೋಮಾನ್ ಪದ ಕಲಸಾಕತ್ತಿಳು ನೀ ಏನ್ ಕೂತ್ ಕೇಳಾಕತ್ತಿದ್ದಿ? ಅಲ್ಲೇ ಕಂಟಿವರೆಗೆ ಒಡ್ಡಿನ ದಾಂಡಿ ಕೂತೀನಿ ಸಂಡಾಸಕ 3 ಸಲ ಎದ್ದು ನೋಡ್ದೆ ಗುಬ್ಬನಿ ತಿರುಗಿ ಸಾಯ್ತು ನೋಡ್ಲಿ ನನ್ನ ಹಾಡ್ತನ ಬರ್ತೈತಿ ಅದು ಬರ್ತೈತಿ. ಚಲೋ ಕಲ್ಸಾವ ಮುಕ್ಕಳಪ್ಪ ಇದ್ಯಾವ್ದಿಲ್ಲ ಒಣ ಶುಂಠಿ ಅಂತದು ಹೊಡಿತ ಅನ್ನೋದು ಮನಸ್ಸುಂಟು ಅನ್ನೋದು ಊರ್ದೆಲ್ಲ ತಿಂದು ಹಂಗಾಗೈತೆ ಅದು ಮುಕ್ಕಳಪ್ಪ ಪ್ಯಾಟಾಗಿಂದ ತಿನ್ನಿಸ್ಬೇಕಲ್ಲ. ಪ್ಯಾಟ್ಯಾಗ ಬಡ್ಡಿ ಹಂಗೆ ದುಡ್ಡು ಹಾಕಿಲ್ಲ ನಾ ಊರಾಗ ದುಡ್ಡು ಹಾಕೇನಿ ಬಡ್ಡಿ ಹಂಗ ದೇಶ ಅವ್ರದ್ದು ಅದ ಬಡ್ಡಿ ತಿಂದು ತಿಂದು ಹಿಂಗಾಗೈತೆ ಅದು ನನಗೆ ತಟ್ಟದು ಹೋಗಿ ಅದಕ್ಕೆ ತಟ್ಟೈತಿ ನನ್ನ ಮಗಳಲ್ಲಿ ಅದು ಇದು ನೀನು ಕೂಸು ಕೂಸ. ಆದ ಪೂಟಿ ಸಾಣದ ಇತ್ತು ನೀ ಹಿಂಗ ಇರ್ತಿತ್ತ ನಾ ಹಂಗ ದಾಟಿ ಹೋಗಿ ದೊಡ್ಡಕ್ಕೆ ಆಗೈತಪ್ಪ ಅದು ದಾಟಾಕ ನಮ್ಮ ಮನೆಗೆ ಬರ್ತಿದ್ದೆ ಅಂದಂಗ ಪೋಟಿ ಪೋಟಿ ಏನ ಒಂದಿಟ್ಟು ಬಾಗಲ ಕುಂಡಿಸ್ಕೊತ ಸಣ್ಣಾಗಿದ್ದಾಗ ಬಗಲ ಕೂತಾಳ ಮೇಲೆ ಹೆಡ್ಕಿನ ಮೇಲೆ ಕೂತಾಳ ಈಗ ಬೆಳೆದ 18 ವರ್ಷದಾಕೆ ಆಗ್ಯಾಳ ಆಕೆನ ನೀ ಎಲ್ಲಿ ಕುಂಡಿಸ್ಕೋಬೇಕಂತ ವಿಚಾರ ಮಾಡಿ ಪೋಟಿ ಮಾತಾಡಂಗ ಆಗ್ಯಾಳ ಮಾತಾಡಕತ್ತಾಳ ಮೋಕಳ್ಯಪ್ಪ ಈ ಕೊಬ್ಬಕ್ಕೆ ಮತ್ತ ಈಕೆ ಜೋಡಿ ಜೋಗ್ಯಾರ ಪದ ಹಾಡ್ತಾಳ ಆಗಿ ಬಂದ ಜೋಗ್ಯಾರ ಪದ ಅಲ್ಲೋ ಜೋಡಿಲಿ ಪದ ಹಾಡಾಕಿ ಅಂತನೋ ಮರ ಆಕಿ ಬಂದಾಳ ಅದಾಳ ಕರಿ ಪುಟೇ ಪುಟೇ ಬಾ 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 ಅದು ಗುಳಿಗೈತಿ ಕುಯ್ಕ್ ಮಾಡಾಕತ್ತೈತಿ ಗುಳಿಗೈತೆ ಏನ್ ತರದ್ ಹಾಕಾಕೈತ್ವ ನೀನ ನೀ ಏನು ಒದರಕ್ಕ ಹತ್ತೇದಿ ನಾವು ಹೆಣ್ಣು ಮಕ್ಕಳಿಗೆ ಪ್ರೀತಿಯಿಂದ ಬಾ 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 ಅಂತ ಕರಿತೀವಿ ನಾವು ಒಂದ್ ಅಗದ ಮಾಡೋ ಹೆಂಗ ಒಂದಿಡೀ ಹಸಿದ ಮುಳ್ಚಾಜಿ ಹೋಗಿಯ ಬರ್ತೈತಿ ಐಕತ್ ಓಡ್ ಬರಕ್ಕೆ ಎಮ್ಮಿ ಗೊಡ್ಡ ಮಾಡಿಲ್ಲ ಅದನ್ನ ಇದೇನ ಇದು ಹುಡುಗಿ ಇದು ತಂಗಿ, ಬಾ 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 ಬಂದಾಳ 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 ಲೇ 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 ಮಕ್ಕಳಪ್ಪ ಓಯಪ್ಪ ಈಕೆಲ್ಲ ಕುಂಡಿ ಮೇಲೆ ಹರ್ಕೊಂಡ್ ಬಂದಾಳಲ್ವ ಲೇ ನಿನ್ನ ಬಾಯಿ ಏನು ಕಟಬಾಯಿ ಸಬಾಯ ಇದು ಕುಂಡಿ ಮ್ಯಾಲ ಲೇ ಮುಂಡಿ ಮ್ಯಾಲ ಭಾರಿ ಹರ್ಕೊಂಡ್ ಬಂದಾಳಪ್ಪ ಪೋಟಿ ನೋಡಕ್ ಚಂದ ಕಾಂತಿ ಮುಂದಟ ಹರ್ಕೊ ಏ वो पैसे नहीं रे वो एक पैसे है ಮಾಡಕಲ್ಲ ಅದು ಪ್ಯಾಶನ್ ಇಲ್ಲ ಅದು ಇಲ್ಲ ಪೋಟಿ ಹಿಂಗ್ಯಾಕೆ ನಿಂತು ಮತ್ತೇನ್ ಮಾಡಂತಿ ಕೇಳ್ತಿ ಹಂಗ ಒಂದಿಷ್ಟ ಟೀನಿಂಗ್ ಮೀನಿಂಗ ತಂಗಿ ಶೋಭನ್ ಪದ ಹಾಡಾಕ್ ಬರ್ತೈತಿ ಹಾ ಹಾಡ್ತೇವ್ರಲ್ಲ ಹೆಂಗ್ ಹಾಡ್ತಿ ಬಾಯಿಲೆ ರೀ ಬಾಯ್ಲಿ ಹಾಡ್ತ ನಿನ್ನೆ ಹೋಗ್ಬೇಕು ನಾನು ಒಂದು ಬ್ಯಾರೆ ಎಲ್ಲ ಹಾಡು ಹೆಂಗ್ ಹಾಡ್ಯಾವ್ರಿ ನೀನು ಹಂಗ ಹಾಡ್ತಾಳ ತಿಳ್ಕೊಟ್ಟಿದ್ದೆ ಹಾಡೇವ ನಾವು ಸೋವಂಪದ ಹಾಡ್ತೀವಿ ಹಿಂದಕ್ಕೂ ಸೋ ಅನ್ನೋದು ನೋಡ ಏನ ಏ ಏನದ ನಾನು ಔಜಾ ಕಂಬಡಿ ಸೋಡ ಬಾಕ್ಸ್ ನೋಡ್ತನಾಳ ಪೋಟಿ ಏನ ನಂದು ನೋಡ ನಿಂದೇನ ಡಿಜೆ ಅಯ್ಯ ಏನೈತೆ ನಿನ್ ಡಿಜೆ ಇಲ್ಲಿ ಐತ್ ನೋಡ ತೋರ್ಸ್ ಮುಗಿಯಂಟ್ಲೆ ನೋಡ್ತಾಳ ಮುಗ್ಯಾನ ನೋಡ್ತ ನಾನು
ನೀರ ಹನಿಸಿರಿಯನ್ನ ನಿರಂಜರ ಮಗಳಿಗೆ ನೀರಾಣ ಸೀರಿ ಶುಭದಿಂದ ಸೋಯ್ ನೀರಾಣ ಸೀರಿ ಶುಭದಿಂದ ಸೋಯ್ ಅರಸಿನ ಚಿರಿಯನ್ನ ಅರಸಾರ ಮಗಳಿಗೆ ಅರಸಿನ ಚಿರಿ ಶುಭದಿಂದ ಸೋಯ್ ಅರಸಿನ ಚಿರಿ ಶುಭದಿಂದ ಸೋಯ್ ಕಾಡಿಗೆ ಹಚಿರಿಯನ್ನ ಕರದ ಗಣ್ಣಾಕಿಗೆ ಕಾಡಿಗೆ ಹಚಿರಿ ಶುಭದಿಂದ ಸೋಯ್ ಕಾಡಿಗೆ ಹಚಿರಿ ಶುಭದಿಂದ ಸೋಯ್ ದಂಡಿ ಕಟ್ಟಿರಿಯನ್ನ ದುಂಡ ಗಣ್ಣಾಕಿಗೆ ದಂಡಿ ಕಟ್ಟಿರಿ ಶುಭದಿಂದ ಸೋಯ್ ದಂಡಿ ಕಟ್ಟಿರಿ ಶುಭದಿಂದ ಸೋಯ್ ಮಲ್ಲೆ ಗೋವಿನ ದಂಡಿ ಅಲ್ಲಿಟ್ಟ ಇಲ್ಲಿಟ್ಟ ಕಲ್ಲ ಮ್ಯಾಲಿಟ್ಟ ಕೈಯ ಬಿಟ್ಟ ಸೋಯ್ ಕಲ್ಲ ಮ್ಯಾಲಿಟ್ಟ ಕೈಯ ಬಿಟ್ಟ ಸೋಯ್ ಮಲ್ಲೆ ಗೋವಿನ ದಂಡಿ ಅಲ್ಲಿಟ್ಟ ಇಲ್ಲಿಟ್ಟ ಬಸವನಗಿಟ್ಟ ಕೈಯ ಮುಗದ ಸೋಯ್ ಬಸವನಗಿಟ್ಟ ಕೈಯ ಮುಗದ ಸೋಯ್ ಯಾಕೆ ತಂಗಿ ಹಿಂಗ್ಯಾಕೆ ಮಾಡಿದಿ? ಹಿಂಗ್ಯಾಕೆ ಮಾಡಿದೆ ಹಾ ಆತು ಸೋಮಾನ ಪದ ಮುಗೀತು. ಮುಂದಿನ ಬಡ 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 ಏನೇನ್ ಬೇಕ ಎಲ್ಲ ತಯಾರ ಆಗೈತೇನ ಆಗೈತಿ. ಮತ್ತ ಈ ಬಂದ ಬಗನ್ಯಾರ ಬಂದಾರ ಏ ಕಿಸಬಾಯಿ ಬಂದವ್ರ ಕಾಲ್ ಮಾಡಿ ತಗೊಂಡ್ಬರ್ತಾರ ನನಗ ಯಾಕ ಬಂದ ಬಗ್ನ್ಯಾರಲ್ಲೋ ಬಂದು ಬಳಗ ಅನ್ನ ಎಲ್ಲ ಬಂದಾರ ಎಲ್ಲ ಬಂದಾರ. ಎಲ್ಲ ಬಂದ್ರ ಮೊದಲ ಮದುವೆ ಆಗ್ಬೇಕಾದ್ರ ಹಾ. ಇದಿ ಮಕ್ಕಳು ಬೇಕಲ್ಲ ಇದೇ ಮಕ್ಕಳಲ್ಲೋ ಮಧುಮಕ್ಕಳ ಅಂತನ್ನ ಅದೇ ಎಲ್ಲಿ ಅದಾರ ಅಲ್ಲಿ ಕುಂತಾರ ನೋಡ ಅಲ್ಲಿ ಎಲ್ಲಿ ಕೂತಾರು ಹುಡಿ ಬಾಯಾಡ್ಸಾಕ್ತೈತ್ ನೋಡ. ಯಾಕ? ಮಕ್ಕಳಪ್ಪ ಏನಪ್ಪ ಹುಡುಗಿ ಎಟ್ಟು ಕಳ ಕುದಿಯಾಕತೈತಿ ಕುದಿಯಾಕತೈತಲ್ಲ ಲೇ ಖುಷಿ ಆಗೈತೆ ಅಂತ ನೋಡ್ಲಕ್ಕ ಕಣ್ಣಿ ಹಂಗ ಮಾಡ್ತತಿ ಅಯ್ಯ ಏನಾತು ಯವ್ವ ಏನಾತ್ಲೇ ಹುಡುಗಿ ಏನಾಗೈತಿ ಎಲ್ಲ ಹಂಗ ಬಿಟ್ಕೊಂಡ್ ಕೂತತಿಲ್ಲ ಅದು ಏನ್ ಮಿಸ್ಟೇಕ್ ಆಗಿದೆ ಗೊತ್ತೈತೇನ? ನಿಮ್ಮ ಹುಡುಗನ ಕಡೆ ಹುಡುಗನ ಕಡೆ ಹುಡುಗನ ಕಡೆ ಹುಡುಗ ಅಲ್ಲ ಕಟ್ಟ ಮಾಡೋ ನಾವು ನಾವ್ಲಿಗೆ ಕೆಳಗಿನ ಮೇಲಿಂದ ಕೂಡ ಬೋಳಿಸ್ ಕಳ್ಸ್ಯಾನ ಹುಡುಗ ಕಳ ಕಾಣಾಕತೈತಿ. ಅದು ನಮ್ಮ ಹುಡುಗನ ಕಡೆ ನಾವ್ಲಿಗೆ ಸತ್ತಾನ ಬೋಳಿಸಲಾರ್ದ ಹಂಗ ಕಳ್ಸ್ಯಾನ ಹಂಗೆ ಕಾಣಾಕತೈತಿ. ಅದೇಂತ ಅನ್ನೋದು ಹೆಣ್ಣು ಯಾವ್ದು ಗಂಡ ಯಾವ್ದು ಗೊತ್ತಾಗಲ್ಲ ಕಿಸಬಾಯಿ. ಅಯ್ಯೋ ಆ ಕಡೆದಿ ಹೆಂಗುಸ ಈ ಕಡೆದ ಗಾಂಡುಸ ಗಂಡಸಲ್ಲ ರೀ ಗಂಡಸನ್ನ ತಂದೆ ಅದ ಇರಿ ಬಿಡಿ ಬಡ ಬಡ ಏನಿರ್ಬೇಕ ಬರಾಬರ ಬೇಕನ್ನ ಎಲ್ಲ ಒದರ್ತಲ್ಲ ಮರ್ತ ಬಿಟ್ಟಿ ನೋಡೋ ಏನ ಬಾಯ್ಲಿ ಈ ಹೆಣ್ಣಿನ ಕಡೆಯವ್ರು ಬಂದಾರನ
ಏನೇನು ಕಡೆಯವ್ರ ಒಳಗೆ ತಯಾರಾಗಾಕೈತಾರ ಎಲ್ಲ ತಗೊಂಡು ಸಾಮಾನು. ಬರಗ್ನ ಬಾ ಅತ್ತಿ ಹಾ ಹೇಳು ಹಾ, ಹಾ? ಏ ಮತ್ತ ಮುಕ್ಕಡಪ್ಪ ಬಾಯಿಲಿ ಮತ್ತೇನಾಯ್ತು? ಏನಿಲ್ಲ ಈ ಗಂಡಿನ ಕಡೆಯವ್ರು ಬಂದಾರ. ಈಗ ಜೋಡ್ನ ತಗೊಂಡ್ ಗಾಡ್ಯಾಗ ಹೋಗ್ಯಾಕೈತಾರ ಬರ್ತಾರ ಈಗ ಸದ್ಯ. ಹ್ಞೂ ದಗುಟ್ನ ಬಾ ಅತ್ತಿ. ಇನ್ನು ಒಬ್ಬರ ಉಳ್ದಾರ ನೋಡ. ಈ ಯಾರ ನಿನ್ನ ಕಡೆಯವ್ರು ಬಂದಿಲ್ಲಿನ ಅವ್ರ ಕಡೆಯವ್ರು ಬಂದಿಲ್ಲ ಇವ್ರ ಕಡೆಯವ್ರು ಬಂದಿಲ್ಲ. ಅವ್ರ ಕಡೆ ಇವ್ರ ಕಡೆ ಅನ್ನೋದು ಬಿಟ್ಟು ಕಡೆಯವ್ರ ಅಂತ ಅಲ್ಲೇ ಏನೇನ್ ಬೇಕು ಅಂದ್ರೆ ನನಗೆ ಟೈಮ್ ಬಡ ಬಡ ಮುಗಿಸ್ಬೇಕಾಗೈತಿ. ಮದುವೆ ಆಗ್ಬೇಕಾದ್ರೆ ಮೊದಲ ಹಾ ಈಕಿ ಕಾಳು ಬೇಕು. ಹಿಕ್ಕಿ ಕಾಳಲ್ಲೋ ಅಕ್ಷತೆ ಕಾಳ ಅಂತಾನು ಅದಾವನ ಅದಾವ. ಮತ್ತು ಹೂವಿನ ಹಾರ ಬೇಕಾ ಮದುವೆ? ಧನ್ಯಾರ ನಿಮ್ಮ ಕೈಯಾಗ 2 ಹಾರ ಕೊಟ್ಟಿನಲ್ಲ. ಓ ತಂಗಿ ನಿನ್ನ ಕೈಯಾಗ 2 ಹಾರ ಕೊಟ್ಟಿನಿ. ಹರದ ಹಾಕೊಳಕತ್ತಿದ್ದಲ್ಲ ತಲೆಯಾಗ ಮಾಲಿ ಮಾಡ್ಕೊಂಡ. ಏಪ್ಪ ನಿನ್ ತಲೆ ಸುದ್ದಿ ಕರತಿಲ್ಲ ನನ್ ಕೈ ಯಾವಾಗ ಕೊಟ್ಟಿ? ಎಲ್ಲ ಸಂತಿ ಮಾಡೀನಿ 2 ಹಾರ ಮರ್ತು ಬಿಟ್ಟೆ ನೋಡಿ. ಕೆಟ್ಟಾರ ಮಾಡೋದಪ್ಪ ಅಪ್ಪಣ ಏನ್ ಮಾಡೋದು? ಅಲ್ಲ ಹಾರ ಅಲ್ಲೇ ಬಿಟ್ಟು ಬಂದು ಇಲ್ಲಿ ಮದುವೆ ಮಾಡಕ್ ನಿಂತಾರೆ. ಏನಪ್ಪ ಅವಸರದಾಗ ನಮಗ ಒಗಿರಿ ಯಾರ ಏನ್ ಕಾಲ್ಮರ್ಲಿ ಹೋಗೈತೇನ? ಸುಮ್ ಕೊಡ್ಲಿ ಏನ್ರಿ ಅಲ್ಲ ಮದ್ವಿ ಅಲ್ಲ ನಿಮ್ಮನ್ನಿಬ್ರು ಕಾರುನ್ಯಾಗ ಎಮ್ಮಿ ಮೆರಿಸಾಕ್ ನಿಂದ್ರದಂಗ ಐತಿ. ಯಾಕೆ ಹೋಗ್ತಾವ ಹಾರ ಓದ್ ಮದುಮಕ್ಳು ಕೊಡ್ರಲ್ಲಿ. ಇವು ಅವ್ರಿಗೆ ತಂದ್ಯ ಬರೀ ಎಂದ ಮದುವೆ ಮಾಡಲಿಕ್ಕೆ ಸವಾಯ್ ಯಾಕ ಇವನ ಅವರಿಗೆ ಕೊಡ್ಬೇಕತ್ತ ಅವರಿಗೆ ಒಂದು ಗೊಮ್ಮತಿ ಅನ. ಯಾಕ ಮೊದಲು ನಮ್ಮದ ಸನ್ಮಾನ ಆಮೇಲೆ ಅವತರದ ಫಂಕ್ಷನ್. ಅಜ್ಜರವ್ರ ನಿಮಗೆ ಇಂಥ ಹಾರಿನ ಸನ್ಮಾನಕ್ಕೆ ಆವಾಗ ಹಂಗಲ್ಲ. ಅಮೇರಿಕಾದಾಗ ಹೊಸದಾಗಿ ತಯಾರಾಗ್ತಾವ ಚಪ್ಪಲಂಗ ಹಾರ ಕೊಡಕ್ಕೆ ಸವಾಯ್. ಕಮಿಟಿ ಅವ್ರ ಕಾಮ್ಗೆ ಚಪಾತಿ ಉಸುಳಿ ಅದು ಇದು ಎಲ್ಲ ಉಪ್ಪಿನಕಾಯಿ ಪಪ್ಪಿನಕಾಯಿ ತಂದು ತಿನ್ಸ್ಯಾರ ಮಾತ್ರ ಬೇಕಾ ನಿನಗೆ? ಇನ್ನ ಅಡಿಗೆ ಐತಿ ಬೇಕಾದಷ್ಟು ಉಣ್ಣಕ್ಕೆ ಮೊದಲಿ ಕಾರ್ಯ ಮುಗಿಸಲೇ ತಿನ್ನು ಅಲ್ಲನು ಅಲ್ಲಿ ತಲೆ ಮೇಲೆ ಹಾಕುವ ಅಕ್ಷತೆ ಕಾಳೆವು ಅದ್ರ ಮೇಲೆ ಹಾಕುವ ಅದ್ರ ಮೇಲೆ ಲೋಯಪ್ಪ ತಲೆ ಮೇಲೆ ಹಾಕುವ ಅಕ್ಷತೆ. ಹಾ, ಇರ್ಲಿ ಈಗ ಎಲ್ಲ ಬಂದಂಗಾತಲ್ಲ ಒಟ್ಟಿಲ್ಲ ಯಾರು ಕೇಳಿದ್ರ ನನ್ನ ಹೆಸರು ಹೇಳ ಒಟ್ಟ ಲಾಸ್ಟದ ಒಂದು ಮುಗಿಸಿಬಿಡು. ಕಡಿದ ಅನ್ಲಿ ಕಡಿದಂದ್ಬಿಡು. ಯಾರು ಕೇಳುದು ನೀನ ಹೇಳ್ಯಾನ ನಾವ್ನ. ನನ್ನ ಹೆಸರು ಹೇಳಪ್ಪ ಹಾ ಶುರು ಮಾಡ್ಕೊ. ಎಲ್ಲರಿಗೆ ಬಂದತ್ತಿಲ್ರಿಪ್ಪ. ಬಂದವ್ರು ಹೊಕ್ಕಾರ ಕಡಿದ ಅನ್ಲ್ಯಾ ಶಿವನಪ್ಪನೆ ಬಿಡುದು ಈ ಲೋಕದಿಂದ ಕೈಲಾಸವ. ಕೆಸಬಯ್ಯ ಇಲ್ಲಿ ಯಾರು ಸತ್ತಾರ? ಈ ಲೋಕದಿಂದ ಆ ಲೋಕ ಕಳ್ಸಾಕತ್ತಿ ಯಾವ್ಲೇ ಮರ ತಾಳಿ ಕಟ್ಟಾಗ ಒಂದು ಚೂರು ಕಡಿದಂದು ಮುಗಿಸ್ಬಿಡ್ಪಾ ಅಂತ ಹೇಳಿ ನಾನು. ಹುಚ್ಚುಗೊಡ್ಡಿ ಹಳೆ ಹುಚ್ಚುಗೊಡ್ಡಿ ಈ ಕಡಿದ ಅನ್ನಂದವ ಯಾರ ಎಲ್ಲ ಚಿಪ್ಪಾಡ್ ಗಡ ಮಾಡಿಬಿಡ್ತಿದ್ದೆಲ್ಲ. ನೋಡಿಲಿ ಲಾಸ್ಟದಂದ್ರೆ ಏನ್ ಗೊತ್ತೇನ ಏನ ಅದ ಈ ತಾಳಿ ಕಟ್ಟಾಗಿಂದ ನಾನು ತಾಳಿ ಕಟ್ಟಾಗಿಂದ್ರ ಫಸ್ಟ್ ಅನ್ಬೇಕು. ಫಸ್ಟ್ ಫಸ್ಟ್ ಅನ್ಲ್ಯಾ ಎಲ್ಲರಿಗೆ ಬಂದಿತ್ತಾರ ಶುರು ಮಾಡ್ಕೊರಿ. ನೀವು ಶುರು ಮಾಡ್ರಿ. ತಾರಾಬ್ಲಂ ತು ದೇವ ಚಂದ್ರಾಬ್ಲಂ ಮಂತ್ರವನ್ನಾದರೂ ನಿಲ್ಲಿಸಿ ನಮ್ಮ ಬರಬೇಕಾದದ್ದು ಬೀಗರು ವರದಕ್ಷಿಣೆ ಹಣ ಕೊಟ್ಟಿಲ್ಲ. ನಮ್ಮ ಬೀಗರಿಗೆ ಹೇಳಿ ವರದಕ್ಷಿಣೆ ಹಣ ಇಸಿದು ಕೊಡ್ತೀರಾ? ಎಲ್ಲಿ ಹಾದಿವಪ್ಪ ನೋಡ ಗಡಿಯಾಳಿಲ್ಲ ಟೈಮ್ ಆಗೈತಿ. ಬರಾಬರ ಬೀಗರಿಗೆ ಏನು ಕೊಡ್ಬೇಕು ಕೊಟ್ಟು ಬಗೆ ಹಾರಿಸ್ ಆಗಲಿ ಆಚಾರ್ಯ ದೇಸಾಯಿ ಅವರೇ, ನಿಮ್ಮ ಮಾತಿನ ಪ್ರಕಾರ 50 ಗ್ರಾಮ ಚಿನ್ನವನ್ನು ತಂದಿದ್ದೇನೆ, ತೆಗೆದುಕೊಳ್ಳಿ. ಕೊಡು ಮಹೇಶ. ದೇಸಾಯಿ ಅವರೇ, ನಿಮಗೆ ಕೊಡ್ತಕ್ಕಂಥ ವರದಕ್ಷಿಣೆ ಹಣದಲ್ಲಿ ಸ್ವಲ್ಪ ಹಣ ಕಡಿಮೆ ಇದೆ ದೇಸಾಯಿ. ಆಚಾರಿ, ಮುಹೂರ್ತ ಮುಗಿದು ಹೋಗ್ತಾ ಇದೆ. ಬೇಗನೆ ಮುಹೂರ್ತ ಶುರು ಬರೋ.
ಮುಗುದು ಮಂತ್ರ ಅನ್ಲ್ಯಾ ಹಾ ಶುರು ಮಾಡ್ಲೇನಾ ಸೊ ತಾರಾಬಲಂ ತು ದೇವ ಚಂದ್ರಾಬಲಂ ತು ದೇವ ವಿದ್ಯಾ ಆಚಾರ್ಯ ಅವ್ರೆ ಮಂತ್ರ ನಿಲ್ಲಿಸಿ. ನಿಂದೇನೆ ಎದ್ಕೋತ್ಪ ನಡ್ಬರ್ಕ ಅಪ್ಪ ಇವರು ಉದ್ರಿ ಹೇಳಲು ಇದೇನು ಕಿರಾಣಿ ಅಂಗಡಿ ಅಲ್ಲ. ಬರಬೇಕಾದ ವರಕ್ಷಣ ಪೂರ್ತಿ ಬರುವವರೆಗೆ ನಾನು ಮಾತ್ರ ತಾಳಿ ಕಟ್ಟುವುದಿಲ್ಲಪ್ಪ. ಏ ಅಶೋಕ, ನೀನು ಸುಮ್ಮನಿರು, ನಾನು ಎಲ್ಲ ಬಗೆಹರಿಸುತ್ತೇನೆ. ಮಹೇಶ, ಹಣ ಎಷ್ಟು ಕಡಿಮೆ ಇದೆ? ನೋಡಿದಿ ಸಾಹೇಬ್ರೆ, ಕೇವಲ 10,000 ಹಣ ಕಡಿಮೆ ಇದೆ. ನನ್ನ ಗೆಳೆಯನೇ ಒಬ್ಬನಿಗೆ ಹೇಳಿದೆ, ಅವನು ಈಸ್ಟರಲ್ಲಿ ಹಣ ತೆಗೆದುಕೊಂಡು ಬರುತ್ತೇನೆಂದು ಹೇಳಿದ್ದ. ನೋಡಿದೆ ಸಾಹೇಬ್ರೆ, ಈಸ್ಟರಲ್ಲಿ ನನ್ನ ಗೆಳೆಯ ಬಂದರೂ ಬರ್ಬೋದು. ಅವನು ಬಂದ ನಂತರ ನಿಮಗೆ ಕೊಡಬೇಕಾದಂಥ 10,000 ಹಣ ಕೊಡುತ್ತೇನೆ. ನೋಡಿ, ಈಗ ಮೊದಲು ಮುಹೂರ್ತ ಮೀರಿ ಹೋಗ್ತಾ ಇದೆ. ಮೊದಲು ನನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ. ಆಯ್ತು ಮಹೇಶ, ನಿನ್ನ ಗೆಳೆಯನು ಬಂದ ಮೇಲೆ 10,000 ಹಣವನ್ನಾದರೂ ನಮಗೆ ಕೊಡುವಂತೆ. ಏ ಆಚಾರಿ, ಮಂತ್ರ ಶುರು ಮಾಡು. ನಡೆಯಬೇಕಾದ ಕಾರ್ಯ ಬೇಗ ನಡೆದು ಹೋಗಬಿಲ್ಲಿ. ಅಪ್ಪ ಇವರು ಉದ್ರಿ ಹೇಳಲು ಇದೇನು ಕುರಿ ವ್ಯಾಪಾರವಲ್ಲ. ಬರಬೇಕಾದ ವರಕ್ಷಣ ಪೂರ್ತಿ ಬರೋವರೆಗೆ ನಾನು ಮಾತ್ರ ತಾಳಿ ಕಟ್ಟುವುದಿಲ್ಲಪ್ಪ. ನೋಡ್ರಿ ಚಿಕ್ಕ ದೇಶವ್ರಿ, ರೊಕ್ಕ ಏನ ತಿನ್ಲಕ್ ಬರ್ತೇನ್ರಿ? ಇವತ್ತಿನ ಕೊಡ್ತಾರ, ತಾಳಿ ಕಟ್ರಿ. ಹಂಗಾರಿ ನೀನು ಈ ಮದುವೆ ಊಟಕ್ಕೆ ಬಂದವಳು ಸುಮ್ಮನೆ ನಿಲ್ಬೇಕು. ನಾಳೆ ನನ್ನ ಗೆಳೆಯರಲ್ಲ ಅಶೋಕ್ ಉದ್ರಿ ಮದುವೆ ಅಂದ್ರು ನನಗೆ ಆಡ್ಕೊಳ್ತಾರೆ. ಅಷ್ಟ ಕೈಲಿ ನೀಗ್ದವನು ಈ ಮದುವೆಗೆ ಯಾಕೆ ಒಪ್ಕೋಬೇಕಾಗಿತ್ತು? ಚಿಕ್ಕ ದೇಸಾಯವ್ರ, ಮದುವೆ ಮಾಡಬೇಕಾದು ಹೆಣ್ಣಿನವರ ಕರ್ತವ್ಯ. ಈ ಮದುವೆ ಸಲುವಾಗಿ ಇದ್ದೆರಡಕ್ಕೆ ಹೊಲ ಮರ್ಯಾನ ಏನೋ ಮದುವೆ ಔಷಧದಲ್ಲಿ ಹೆಚ್ಚ ಕಡಿಮೆ ಆಗಿದೆ. ಅದೇನಿದ್ರು ಆಮೇಲೆ ಬಗೆಹರಿಸೋಣ, ಮೊದಲು ತಾಳಿ ಕಟ್ರಪ್ಪ, ತಾಳಿ ಕಟ್ರಿ. ಧರ್ಮ್ಯ, ಇಲ್ಲಿ ನೀನು ಪಂಚಾಯತಿ ಮಾಡಲು ಕರೆಸಲ್ಲ. ನಮ್ಮ ಓಡೇದಾಗ ಅಷ್ಟ ಆಳಲ್ಲ, ಈ ಮದುವೆ ಮಂಟಪದಾಗೂ ಆಳೋಣದು ಮಾತ್ರ ಮರಿಬೇಡ. ಬಂದ್ಬಿಟ್ಟಲ್ಲಿ ದೊಡ್ಡ ಪಂಚಾಯತಿ ಮಾಡಲು ಸುಮ್ಮನೆ ನಿಲ್ಬೇಕು. ಅಪ್ಪ ಯಾರೇನು ಹೇಳಲಿ, ಬರಬೇಕಾದ ವರಕ್ಷಣ ಪೂರ್ತಿ ಬರೋ ನಾನು ಮಾತ್ರ ತಾಳಿ ಕಟ್ಟುದಿಲ್ಲಪ್ಪ. ಅಶೋಕ, ಈ ಮದುವೆ ನಿಂತರೆ ಮನೆತನದ ಮರ್ಯಾದೆ ಏನಾಗುತ್ತದೆ? ಹೋಗೋ, ಹಸೆಮನೆ ಮೇಲೆ ಕೊಡು ತಾಳಿಯನ್ನು ಕಟ್ಟೋಕ ಕುಮಾರ. ಅಪ್ಪ ಅಪ್ಪ ನೀನ್ ಎಂತ ಹುಚ್ಚನಿದ್ದೀಯಪ್ಪ. ನಾಳೆ ವರದಕ್ಷಿಣೆ ವಸೂಲಿಗಾಗಿ ಅವ್ರ ಮನೆಗೆ ಹೋಗಂತ ಏನಪ್ಪ. ನಾಳೆ ಏನಾದ್ರೂ ಅವ್ರ ತಂಗಿ ನಮ್ಮ ಮನೆಗೆ ಬಂದಂತ ಏನಾದ್ರೂ ಹೆಚ್ಚು ಕಡಿಮೆಯಾಗಿ ಸತ್ತಳು ಅಂದ್ರ ವರದಕ್ಷಿಣೆ ಬಾಕಿ ಇತ್ತು, ತಾವೇ ಬಡದು ಊರಲ್ಲಿ ಹಾಕ್ಯಾರಂತ ಊರೆಲ್ಲ ಡಂಗ್ರ ಸಾರ್ತಾರೆ. ಅದೇನೇ ಆಗ್ಲಪ್ಪ, ಬರಬೇಕಾದ ವರದಕ್ಷಿಣೆ ಈಗಲೇ ಬರಬೇಕು. ದೇಸಾಯಿವರಿ, ಇದು ಮದುವೆಯ ಮಂಟಪ. ಈ ಮದುವೆಯ ಮಂಟಪದಲ್ಲಿ ಒಳ್ಳೆದನ್ನೇ ಮಾತನಾಡಿ ಕೆಟ್ಟದ್ದೇಕೆ ಮಾತಾಡ್ತಾರೆ? ವರದಕ್ಷಿಣೆ ಕೊಡದು ನಿಮ್ಮ ಕೈಲಿ ನೀಗಿದ್ರೆ ಇಂಥ ದೊಡ್ಡವ್ರು ಬೀಗ್ತಾರ ಮಾಡಬಾರ್ದು. ಇಂಥ ನಿನ್ನ ತಂಗಿನ ಹೊತ್ತು ಮುಳುಗುತ್ತಾಗ 1000 ಮಂದಿ ಅಮ್ಮ ತಾಯೇ ಅಂತ ಭಿಕ್ಷೆ ಬಿಡ್ಕೊತ ತಿರ್ಗಿರ್ತಾರಲ್ಲ, ಅಂತ ಹೋಗಿ ಕೊಟ್ಟು ಮದುವೆ ಮಾಡ್ದಪ್ಪ. ವರದಕ್ಷಿಣೆ ಅಳ್ಕೋತ ನಿಂತಾಳ. ಎದಕ್ಕೆ ಬಾಳೆ ಮಾಡ್ತರು? ಓದ್ ಹಾಳು ಬಾಯಿಗೆ ಬೀಳು ಸಾಯಿ. ಏ ಹರಿಯಾರ, ಸುಮ್ನಿಲ್ರಿ. ಚಿಕ್ಕ ದೇಸಾಯವ್ರ, ಒಂದು ಕಾಲದಾಗ ನಿಮ್ಮ ಹೊಡೆದ ನೆರಳಾಗ 1000 ಮಂದಿ ಬದುಕ ಸತ್ತು ಹೋಗ್ಯಾರಪ್ಪ. ಸುಮ್ನಿಲ್ರಿ. ನೀವು ಅಂತ ವಾಡ್ಯದಾಗ ಹುಟ್ಟಿ 10,000 ಹಣಕ್ಕಾಗಿ ಮದುವೆ ನಿಂತು ಹೋದ್ರ ಮಣಿತಾರ ಮರ್ಯಾದೆ ಏನಕತ್ತಿರಪ್ಪ, ಮರ್ಯಾದೆ ಏನಕತ್ತಿ? ದೊಡ್ಡ ದೇಸಾಯವ್ರ, ನೀವು ತಪ್ಪು ತಿಳಿದಿಲ್ಲ ಅಂದ್ರೆ ನಾ ಒಂದು ಮಾತು ಹೇಳ್ತೀನಿರಪ್ಪ. ದೇಸಾಯವ್ರ, ಈ ತಿಂಗಳು ನಾನು ಕೊಡಬೇಕಾದ ಪಗಾರದಾಗ 10,000 ಹಣ ಕಟ್ ಮಾಡಿ ಮಹೇಶ್ನ ವರದಕ್ಷಿಣೆ ತಗೊಳ್ರಪ್ಪ. ಅದ್ರ ಈ ತುಂಬಿದ ಮದುವೆ ಮಂಟಪದಾಗ ಅವಮಾನ ಮಾಡಿ ಬಡೂರು ಮನಿ ಮುರಿಬೇಡ್ರಪ್ಪ. ನಿಮ್ಗೆ ಕೈ ಓಹೋ ದೊಡ್ಡ ದಾವಣಸೂರ ಕರುಣ ಇವನು. ದುಡ್ಡು ಕೊಡ್ದಾನ ದುಡ್ಡು. ಧರ್ಮ್ಯ, ಒಪ್ಪತ್ತು ಊಟಕ್ಕಾಗಿ ನಮ್ಮ ಮನೆಯಲ್ಲಿ ಜೀತ ಮಾಡ್ತಿರುವಾಳು ನೀನು ದುಡ್ಡು ಕೊಡ್ತೀಯ? ಬಾಯ್ ಮುಚ್ಕೊಂಡು ಸುಮ್ಮನೆ ನಿಲ್ಬೇಕು. ಅಪ್ಪ, ಅವರ ಕೊಡಬೇಕಾದ ವರದಕ್ಷಿಣೆ ನಾನು ಈಗಲೇ ಬೇಕಪ್ಪ. ಅಲ್ಲಿವರೆಗೆ ನಾನು ಮಾತ್ರ ತಾಳಿ ಕಟ್ಟುದಿಲ್ಲ. ದೇಸಾಯಿವರಿ, ಇಂದು ನನ್ನ ತಂಗಿಯ ಮದುವೆಯನ್ನು ಮಾಡುವಗೋಸ್ಕರ ನನಗಿರುವ 2 ಎಕರೆ ಹೊಲ, ನನ್ನ ಮನೆಯನ್ನೇ ಮಾರಿ ಇದ್ದೊಬ್ಬ ತಂಗಿಯ ಮದುವೆಯನ್ನು ಮಾಡ್ತಾ ಇದ್ದೀನಿ. ಕೇವಲ 10,000 ಹಣದಿಂದಾಗಿ ಬಡವರ ಮದುವೆ ನಿಲ್ಲಿಸಿ
ಮದುವೆ ನಿತ್ತು ಹೋಯ್ತಂದರೆ ನಮ್ಮ ಅಣ್ಣ ತಂಗಿಗೆ ಸಾವೊಂದೇ ಗತಿ ದೇವ. ನಮಗೆ ಸಾವೊಂದೇ ಗತಿ. ಮುಹೂರ್ತ ಮೀರಿ ಹೋಗ್ತಾ ಇದೆ. ಮೊದಲು ನನ್ನ ತಂಗಿಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದೆ. ತಾಳಿ ಕಟ್ಟೋಕ್ಕಿಂತ ಮುಂಚೆನೆ ನಿನ್ನ ಯೋಗ್ಯತೆ ಏನೊಂದು ಗೊತ್ತಾಯ್ತು. ಮೊದಲು ಇಲ್ಲಿಂದ ಹೊರಟು ಹೋಗು. ಏನೇ ತಿನ್ನುದಕ್ಕೂ ತುತ್ತು ಅನ್ನಕ್ಕೆ ಗತಿ ಇಲ್ಲ, ಆದ್ರೆ ಸಕ್ ಮೈ ತುಂಬಿದೆಯಲ್ಲ, ಆ ಸಕ್ ಹೇಗೆ ಇಳಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ. ನೆಲದ ಮೇಲೆ ಕುಂತು ರಂಗೋಲಿ ಬಿಡಿಸು ನಿನಗೆ ಬೇಕಾದ್ರೆ ಮೊಕ್ಕದ ಮೇಲೆ ಮೀಸೋತ್ತು ಗಂಡಸು ನನಗೆಷ್ಟು ಕೊಪ್ಪಿರಬಾರ್ದು. ಬಾರೆ ಒಂದು ನಯ ಪಸೆ ವರದಕ್ಷಿಣೆ ನಾವು ನೀನು ಕೊಳಿತಾ ಬಾರೆ. ಮಾಡುವಂತವ್ರಿಗೆ ಮಾತಿನ ಪೆಟ್ಟಂತ, ಮೂರು ಬಿಟ್ಟವ್ರಿಗೆ ಮಚ್ಚಿ ಪೆಟ್ಟಂತ. ನೀನು ಒಬ್ಬ ಹೆಣ್ಣರದ ತಂದೆಯಾಗಿ ಈ ರೀತಿ ಮಾಡಕತ್ತ ನಾಚಿಕಾಗುದಿಲ್ಲ ನನಗೆ. ಊರನ ಜನ ಎಲ್ಲ ಏನು ಮಾತಾಡ್ತಾರೆ ಗೊತ್ತೈತೇನ? ದೇಸಾಯಿ ಅವರು ಮದಿಗೆ ಬಂದಾರೋ ಇಲ್ಲ ಬಂಡಿ ಹುಡ್ಕೊಂಡು ಜಗಳಕ್ಕೆ ಬಂದಾರಂತ ಊರನ ಜನ ಮಾತಾಡ್ತಾರೆ. ಸುಮ್ಮನೆ ಸುತ್ತು ಹಳ್ಳಿ ಜನರ ಮುಂದೆ ನನಗೆ ಅವಮಾನ. ಹಳ್ಳಿ ಬಂದು ನಾನು ಅಪಮಾನ. ಸುಮ್ಮನಿಲ್ರಿ ಚಿಕ್ಕ ದೇಶ ಅವರ ಮಾತಿಗೆ ಮಾತು ಬೆಳೆದ ಯಾಕೋ ಪರಿಸ್ಥಿತಿ ಕೈ ಮೀರಂಗ್ ಕಾಣ್ತೈತ್ರಿ. ನೋಡ್ರಿ ದೇಶ ಅವ್ರ ಅದೇನಿದು ಆಮೇಲೆ ಬಗೆಹರಿಸು. ನಮ್ಮ ಮೊದಲು ಹಾರ ಬದಲಾಯಿಸ್ರಪ್ಪ. ಹಾರ ಕಡಿಮೆ ಹಾರೋದ ಬೆಂಕಿ ಹಚ್ಚು. ಆ ಗಂಗೆ ಮನಸ್ಸಿಗೆ ಬೆಂಕಿ ಹಚ್ಚಿದ ಅಶೋಕ, ಚಿತೆ ಸತ್ತ ದೇಹವನ್ನು ಸುಟ್ಟರೆ ಚಿಂತಿ ಎಂಬುದು ಜೀವಂತ ದೇಹವನ್ನು ಸುಡುತ್ತದೆ. ಏನಿದ್ರು ವಾಡ್ಯಕ್ಕೆ ಹೋದ ಮೇಲೆ ವಿಚಾರ ಮಾಡೋಣ.
ಹೋಗೋ ಹಸೆ ಮನೆ ಮೇಲೆ ಕೂಡ ತಾಳಿಯನ್ನು ಕಟ್ಟೋಗೋ ಕುಮಾರ. ಹೋಗೋ, ನಾ ಹೇಳ್ತಾ ಇದ್ದೀನಿ ಹೋಗೋ. ದೇಸಾಯಿ ಅವರೇ, ನೀವು ನಿಮ್ಮ ಮಗನ ಒಪ್ಪಿಸ್ಬೋದು, ಆದ್ರೆ ನಾನ್ ಮಾತ್ರ ಇವನ ಕೈಯಿಂದ ತಾಳಿ ಕಟ್ಸ್ಕೋದಿಲ್ಲ. ಇಲ್ಲೇನಾಗ್ತಾ ಇದೆ ದೇಸಾಯಿ ಅವರೇ? ಹಿರಿಯರಾಗಿ ನೋಡುತ್ತಾ ನಿಂತಿದ್ದೀರಲ್ಲ, ಇಬ್ಬರಿಗೂ ಬುದ್ಧಿ ಹೇಳಿ ಮದುವೆ ಕಾರ್ಯವನ್ನು ಮುಂದುವರಿಸಿ. ನೋಡಮ್ಮ, ಈ ತರ ಮಾತಾಡಬಾರದು. ಮದುವೆ ಮಂಟಪದಲ್ಲಿ ಮದುವೆ ನಿಂತು ಹೋದರೆ ಹೆಣ್ಣಿಗೆ ಅವಮಾನ, ಗಂಡಿಗೆ ಏನು ನೂರಾರು ಹೆಣ್ಣುಗಳು ಸಿಗಬಹುದು. ವಿಚಾರ ಮಾಡಿ ನೋಡು. ನನಗೆ ಯಾರು ಉಪದೇಶನ ಬೇಕಾಗಿಲ್ಲ. ನಿನಗೆ ಇಷ್ಟೊಂದು ಇವನ ಮೇಲೆ ಅಕ್ರೆ ಇದ್ರೆ ನೀನೇ ಮದುವೆ ಮಾಡ್ಕೋ. ಗಂಗಾ, ಇದೇ ನಿನ್ನ ಕೊನೆಯ ನಿರ್ಧಾರವೇನು? ಹೌದು, ಇದೇ ನನ್ನ ಕೊನೆ ನಿರ್ಧಾರ. ನೋಡು, ನಿನಗಿಷ್ಟು ಸೊಕ್ಕಿದ್ದರೆ ಈ ನನ್ನ ಗೆಳೆಯನ ಮಗಳಾದ ಇವಳನ್ನು ನನ್ನ ಸೊಸೆಯನ್ನಾಗಿ ಸ್ವೀಕಾರ ಮಾಡುತ್ತೇನೆ. ನನಗೆ ನನ್ನ ಮರ್ಯಾದೆಯ ಮುಖ್ಯ, ನೈಯಾಪೇಶ ವರದಕ್ಷಿಣೆ ಬೇಡ. ಇವಳ ಕೊರಳಿಗೆ ನನ್ನ ಮಗ ತಾಳಿಯನ್ನು ಕಟ್ಟುತ್ತಾನೆ. ಹೇ ಶೋಕ, ಕಟ್ಟ ತಾಳಿಯನ್ನಾದ್ರು. ದೇಸಾಯಿ ಅವರೇ, ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಮದುವೆಗೆ ಬಂದವಳು. ಈ ಸಮಯವನ್ನು ದುರುಪಯೋಗ ಮಾಡಿಕೊಂಡು ಹರಿಕೆಯ ಕುರಿಯಂತೆ ಮಾಡಬೇಡಿ. ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಅಶೋಕ್, ನಿನ್ನ ಬಗ್ಗೆ ಕಾಲೇಜಿನಲ್ಲಿ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಏನು ನೇತ್ರ, ನಮ್ಮಪ್ಪ ಹೇಳಿದ ಮಾತನಾದ್ರೂ ಕೇಳು. ಇಂಥ ಸೊಕ್ಕಿನ ಹೆಣ್ಣಿನ ಜೊತೆ ಬಾಳೋದಕ್ಕಿಂತ ನಿನ್ ಜೊತೆ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ಅವಳು ಮಾತನಾಡಿದ್ದು ಸೊಕ್ಕಿನ ಮಾತಲ್ಲ, ಸತ್ಯದ ಮಾತು. ಅದೇನೇ ಆಗಲಿ, ಅವಳಿಗೆ ಕಟ್ಟಬೇಕ ತಾಳಿ ನಿನ್ನ ಕಟ್ಟ. ಲೇ ಬಡ ಬಿಖಾರಿ ನನ್ನ ಮಕ್ಕಳ, ಈ ಸುತ್ತು 20 ಹಳಿಯ ಶಿವಲಿಂಗ ದೇಸಾಯಿಗೆ ಈ ಮದುವೆ ಮಂಟಪದಲ್ಲಿ ಅವಮಾನ ಮಾಡುತ್ತಿರುವ ಮಕ್ಕಳ, ಇದುವರೆಗೆ ಈ ದೇಸಾಯಿ ಶಿವಲಿಂಗ ದೇಸಾಯಿ ಆಗಿದ್ದ. ಇನ್ನು ಮುಂದೆ ಸಿಡಿದಂತ ಶಿವನಾಗ ಈ ಊರಿನ ಪಂಚಾಯಿತಿ ಗಮನ ಮೊದಲು ಮಾತ್ರ ಮರೆಯಬೇಡಿ. ಹೇ ಮಹೇಶ, ಅದು ಈ ಊರಿನಲ್ಲಿ ನನ್ನನ್ನು ಎದುರು ಹಾಕೊಂಡು ಹೆಂಗ ಅಣ್ಣ ತಂಗಿ ಜೀವನ ಮಾಡ್ತೀರಿ ನಾನು ನೋಡೇ ಬಿಡ್ತೀನಿ ಮಕ್ಕಳ. ಹೇ ಮಹೇಶ, ಇವತ್ತು ನಿನ್ನ ತಂಗಿಯ ತಲೆ ಮೇಲೆ ನಾನು ಅಕ್ಷತೆಗಳು ಹಾಕಬೇಕಾಗಿತ್ತು, ಅದು ಮಿಸ್ ಆಗಿ ಹೋಯಿತು ಮಕ್ಕಳ. ನಾಳೆ ನೀವು ಅಣ್ಣ ತಂಗಿರು ಇಬ್ರು ಸತ್ತ ಮೇಲೆ ನಿಮ್ಮ ಗೋರಿ ಮೇಲೆ ಅಕ್ಕಿ ಕಾಳು ಹಾಕ್ತಾರೆ ಮಕ್ಕಳು.